ವಿರಾಮದ ಬಳಿಕ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಕುಜ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಗುರು, ಮಿಥುನ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಅಲ್ಲಿ ಚಂದ್ರ, ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಈ ದಿವಸ ಮಾಂದಿ ಉದಯಾಗಿದೆ, ಅದು ತುಲಾ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಸುಖ ಸ್ಥಾನದಲ್ಲಿ ಸುಖಾಧಿಪತಿ ಇದ್ದರೆ ಬಹಳ ಸೌಖ್ಯದ ಕಾಲ ಅಂತ. ಹೀಗಾಗಿ ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಸ್ತ್ರೀಯರಿಗೆ ಒಂದು ಬಲ, ನೀರಿನ ವ್ಯವಹಾರ ಅಥವಾ ಕೃಷಿ ಸಂಬಂಧಿ ಚಟುವಟಿಕೆಗಳಲ್ಲಿ ಲಾಭ, ಒಂದು ಸಮಾಧಾನ, ಇದೆಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ವೃತ್ತಿಯಲ್ಲೂ ಕೆಲಸದಲ್ಲೂ ನಿಮಗೆ ಹೆಚ್ಚಿನ ಲಾಭ, ಹೆಚ್ಚಿನ ಅನುಕೂಲತೆಗಳು ಇವೆಲ್ಲ ಉಂಟಾಗ್ತಕ್ಕಂಥದ್ದು. ಯಾವುದೇ ತೊಡಕಿಲ್ಲ. ಸಣ್ಣ ಪುಟ್ಟ ತೊಡಕಿದೆ. ಸಪ್ತಮದಲ್ಲಿ ಮಾಂದಿ ಉದಯ ಆದರೆ ಸ್ವಲ್ಪ ದಾಂಪತ್ಯದಲ್ಲೇ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಜಗಳಾಡದೆ ದಿನ ಇರಲ್ಲ. ಸಾಮಾನ್ಯವಾಗಿ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ಮನಸ್ತಾಪ ಬರುತ್ತೆ. ಅದು ಈ ದಿವಸ ಸ್ವಲ್ಪ ಉಲ್ಬಣ ಆಗಬಹುದು, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ, ಚಂದ್ರ ತೃತೀಯದಲ್ಲಿದ್ದಾಗ ಸ್ವಲ್ಪ ಧೈರ್ಯ, ಸ್ತ್ರೀಯರಿಗೆ ಸ್ವಲ್ಪ ಪರಾಕ್ರಮ ಬರುತ್ತೆ, ಶಕ್ತಿ ಬರುತ್ತೆ. ಇನ್ನು ಮಾತಿನ ಸೌಕರ್ಯ ಚೆನ್ನಾಗಿದೆ. ಒಳ್ಳೆಯ ಮಾತಾಡಿ ಕೆಲಸ ಸಾಧನೆ ಮಾಡುವುದು, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ, ಹಿರಿಯರಿಂದ ಒಂದು ಸಲಹೆ ಸಿಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಾಂದಿ ಉದಯರು ಸ್ವಲ್ಪ ಸಾಲ ಬಾಧೆ ಉಂಟಾಗುತ್ತೆ. ಸಾಲದ ವಿಚಾರದ ಸ್ವಲ್ಪ ಎಚ್ಚರ ತಗೊಳ್ಳಿ. ಇದು ತಪ್ಪದೇ ನೀವು ನರಸಿಂಹ ಪ್ರಾರ್ಥನೆ, ಋಣಮೋಚನ ನರಸಿಂಹ ಸ್ತುತಿ ಅಂತಿದೆ, ಅದನ್ನು ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ದ್ವಿತೀಯದಲ್ಲಿದ್ದಾಗ ಅನ್ನ ಸಮೃದ್ಧಿ ಅಂತ, ಕುಟುಂಬ ಸೌಖ್ಯತೆ, ಮನೆಯಲ್ಲಿ ಒಳ್ಳೆಯ ವಾತಾವರಣ, ಸ್ತ್ರೀಯರಿಗೆ ಒಂದು ರಕ್ಷಣೆ, ಸ್ತ್ರೀಯರ ಮಾತಿಗೆ ಬೆಲೆ, ಮೌಲ್ಯ ಇದೆಲ್ಲ ಸಿಗ್ತಕ್ಕಂಥದ್ದಿದೆ. ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಪರಿಶ್ರಮ ಇದೆ, ಇಲ್ಲ ಅಂತಲ್ಲ, ಆದರೆ ಲಾಭ ಕಾಣ್ತೀರಾ, ಸಂಶಯ ಇಲ್ಲ. ಅದರಲ್ಲಿ ಕೆಲವು ವ್ಯವಹಾರಗಳಲ್ಲಿ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಆಹಾರದ ಕಡೆ ಗಮನ ಇರಲಿ. ಇದರ ನಿವಾರಣೆಗೆ ಈ ದಿವಸ ನೀವು ದುರ್ಗಾ ಕವಚ ಕೇಳಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ರಾಶಿಯಲ್ಲಿರೋದು ಒಳ್ಳೆಯದು. ಆರೋಗ್ಯದಲ್ಲಿ ಸ್ವಲ್ಪ ಸಿದ್ಧಿ, ಅಂದರೆ ಆರೋಗ್ಯ ಚೇತರಿಕೆ ಆಗುತ್ತೆ. ಕೆಲಸದ ವಿಚಾರದಲ್ಲಂತೂ ತುಂಬ ಚೆನ್ನಾಗಿದೆ, ಯಾವುದೇ ಆತಂಕಗಳಿಲ್ಲ. ನಿಮ್ಮ ಪಾಡಿ ನೀವು ಕೆಲಸ ಸಾಗ್ತಾ ಹೋಗುತ್ತೆ. ಇನ್ನು ಈ ದಿವಸ ಚತುರ್ಥದಲ್ಲಿ ಮಾಂದಿ ಉದಯ ಆದರೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಈ ಮಾರುಕಟ್ಟೆಗಳಲ್ಲಿ ವ್ಯವಹಾರ, ಅದು ತುಲಾರಾಶಿ ತಕ್ಕಡಿ ಸ್ಥಾನ ಅಂತ, ಹೀಗಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ. ಮಾರ್ಕೆಟ್ಗಳಲ್ಲಿ, ಯಾವುದೇ ಮಾರ್ಕೆಟ್ ಆಗಿರಲಿ, ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಮೋಸಗಳು, ತೊಂದರೆಗಳು, ನಂಬಿದವರು, ಅದು ಸ್ನೇಹಿತರ ಮಿತ್ರ ಸ್ಥಾನ. ಹೀಗಾಗಿ ತುಂಬ ಆಪ್ತರೇ ತಾನೇ ಪಾಲುದಾರಿಕೆ ಒಪ್ಪಂದ ಇಂಥವುಗಳಲ್ಲಿ ಭಾಗಿಯಾಗೋದು, ಅಂಥವರಲ್ಲಿ ಸ್ವಲ್ಪ ಮನಸ್ತಾಪ ಬರೋದು, ಈ ಥರದ್ದೆಲ್ಲ ಇದೆ. ಹುಷಾರು. ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ, ದುರ್ಗಾ ಸನ್ನಿಧಾನಕ್ಕೆ ಪುಷ್ಪಾರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಪರಿಶ್ರಮವೂ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಪರಿಶ್ರಮ ಸೂಚಿಸ್ತಾ ಇದೆ. ಕೆಲಸ ಒತ್ತಡ ಜಾಸ್ತಿ ಆಗುತ್ತೆ ಸ್ತ್ರೀಯರ ಪಾಲಿಗೆ. ಇನ್ನು ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇದೆ. ಗಂಟಲ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇನ್ನು ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಲಾಭ ಇದೆ. ಮಿತ್ರರ ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ, ಆತಂಕ ಇಲ್ಲ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಆಗುತ್ತೆ. ಹಣಕಾಸಿನಲ್ಲಿ ತೊಡಕು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ತುಂಬ ಹುಷಾರಾಗಿರಬೇಕು ಈ ದಿವಸ, ಅದನ್ನು ಸೂಚಿಸ್ತಾ ಇದೆ. ಈ ದಿವಸ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ, ತೊಡಕು ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಅಸಮಾಧಾನ ಇರುತ್ತದೆ ಕುಟುಂಬದ ವಿಚಾರದಲ್ಲಿ ಕೂಡ. ಈ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ಇದು ತುಂಬ ಒಳ್ಳೆಯದು. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.